ಓ ಈಗ ಓಡು ಕಾತಿಲ್ಲ ಮರ ಇದೆ ಇದು ಓಡು ಕಾತಿದೆ. ಒಂದು ನಿಮಿಷ ವಿಡಿಯೋ ಎತ್ತ. ಹೌದು ಎಲ್ಲ ವಿಡಿಯೋ ಮಾಡಿ ಹಾಕಿತ್ತ ಈಗ ಸರ್. ಅಲ್ಲ ಮಾರ್ಯ ಎಲ್ಲದೂ ವಿಡಿಯೋ ಮಾಡಿ ಹಾಕತ್ತ ಮಾರ್ಯ. ಅಲ್ಲ ಯಾವ್ದು ಅಂಡಿಗಿತ್ತು ಅಂಡಿ. ಓ ಅಂಡಿ ಇಲ್ಲಿ ಅಲ್ಲ ಹೆಂಗ್ಸಿ ಮರ್ಲ ಮಾರ್ಯ ಎಲ್ಲದೂ ವಿಡಿಯೋ ಮಾಡಿ ಹಾಕಿ ಅವಳೇ ಮಂಗ ಹತ್ಲ ಕಾಣ. ಒಂದ್ ನಿಮಿಷ ತೆಗಿದೆ ಮನೆ ಚಂದ ಇತ್ತ ಮಾರ್ಯ. ಮನೆ ಚಂದ ಹೆಸರು ಕಾಣ ನಮ್ಮ ಮನಿ ನಮ್ಮನೆ ಇರ್ಲಿ ಮಾರೆ ಅವ್ರ ಮನೆ ಇರ್ಲಿ. ಒಂದು ನಿಮಿಷ ಮನೆ ಬಿಡಿ ಬಿಡಿ. ಇದು ಹ್ಯಾಂಗ್ ಹೋಗುದು ಮಾರ್ರೆ. ಒಂದು ನಿಮಿಷ ತೀರ್ಸಿ ಗಂಟೆ ಬೀಗ ಬಿಡಿ ಬಿಡಿ ಬಿಡಿ. ಇದನ್ನ ಹಿಂದೆ ಸರ್ಸಿ ಗೊತ್ತಾಯ್ತಾ. ಸೊ ನಾವು ಇದು ನಮ್ಗಂದ್ರೆ ಜನರಿಗೆ ಕಳ್ಳರಿಗೆಲ್ಲ ನಾವು ಭಂಗ ಮಾಡ್ಬೇಕಾಗ. ಸೊ ಹಾಗಾಗಿ ಓಕೆ ಫಾಲೋ. ಕೊಂಚ ಹಂಗೆ ಇಡುವ ಇನ್ಸಿ ನೀವು ತಡಿ ಹಸಿ ಕೊಡುದಿರ. ವಿಡಿಯೋ ಕಾಣ ಎಲ್ಲಿ ತಂದೆ. ನಾನು ದುಡ್ಡನ್ನ ಇದರ ಒಳಗೆ ಇಡ್ತೀನಿ ಆಯ್ತಾ. ಇದಂದ್ರೆ ಈ ಡಬ್ಬ ಯಾರು ನಮ್ಮನೇಲಿ ಯೂಸ್ ಮಾಡಲ್ಲ. ಸೊ ಈ ಡಬ್ಬವನ್ನು ಹೀಗಿಟ್ಟು ಇದನ್ನ ಹೀಗೆ ಹೈಡ್ ಮಾಡಿ ಇಡ್ತೀವಿ. ಸೊ ಆಯ್ತಾ. ಇಲ್ಲಿದ್ದ ಡಬ್ಬವನ್ನ ಇಲ್ಲಿ ಯಾರನ್ನು ಕೂಡ ಕಾಣಲ್ಲ ಫ್ರೆಂಡ್ಸ್. ಓಕೆ ಈ ತರ ಇಡ್ತೀವಿ. ಬನ್ನಿ ಯಾವ್ದು ಅಡ್ಡಿ ಮಾರೆ. ಡಬ್ಬಿ ಹೋದ ಅದು ಇವುದು ಬೇಡ ಮಗ ಡಬ್ಬಿ ಇದು ಒಂದು ನಿಮಿಷ ಹುರುಳಿ ಕಾಲಿತ್ತ ಹುರುಳಿ ಕಾಲ ಬಾಲ್ ಹಾಕಿ ಮತ್ತೆ ಮಾರ. ಬಾಬಾ ನಾ ಇದು ಕಟ್ಟೋಣ. ದರ್ಶನ ಎಲ್ಲ ಒಳ್ಳೆ ಆಯ್ತಲ್ಲ. ಚೆನ್ನಾಗಿ ಆಗಿದೆ ಇಲ್ಲಿ. ಚಿನ್ನ ಅಂತ ಆಗಿದೆ ನೋಡಿ. ಯಾರು ಕರ್ಕೊಂಡು ಹೋಗಿದ್ದಾರೆ? ವಿಡಿಯೋ ಮಾಡ್ಕೊಂಡು ಯೂಟ್ಯೂಬ್ ಹಾಕ್ಬೇಡ ಅಂತೇನೆ. ಈಗ ಚಿನ್ನ ಬಂಗಾರ ದುಡ್ಡು ಕಾಸು ಎಲ್ಲ ಹೋಯ್ತಲ್ಲ. ಯಾರು ಗೊತ್ತಿಲ್ಲ ನೀವು ಅಪ್ಪ ಬಂದು ಕೊಡ್ತಾ ಇದ್ದಿಲ್ಲ. ಸ್ವಲ್ಪ ಗೊತ್ತಿರುತ್ತೆ ಇದೆಲ್ಲ ಯೂಟ್ಯೂಬ್ ಹಾಕ್ರೆ ನಿಮ್ಮ ಅಪ್ಪ ಬಂದಲ್ಲ ಎಲ್ಲ ಕರ್ಕೊಂಡು ಹೋಗ ಬಂದು ಬರುದಿಲ್ಲ. ಯಾರೀಗ ಈಗ ಇಷ್ಟಲ್ಲ ಅಷ್ಟು ಮಾಡಿ ಹಾಕಿದಿಲ್ಲ. ಎಂತ ಎಂತ ಕಳಿಸಿದೀನಿ ಎಲ್ಲ ವಿಡಿಯೋ ಮಾಡ್ಕೊಂಡು ಇದ್ದದ್ದು ತಿಂದದ್ದು ಬಸ್ಸದ್ದು ಎಲ್ಲ ತಗೊಂಡು ಈಗ ಸುಲಿತ್ರ ಎಲ್ಲ ಕಾಯ್ತಾ ಇದ್ರಲ್ಲ ಕರ್ಕೊಂಡು ಹೋಗ್ಬೇಕು. ಈಗ ಎಂತ ಮಾಡ್ತೀವಿ ನೀನು?
ನನ್ನ ಚಿನ್ನ ಬಂಗಾರ ಎಲ್ಲ ಬರ್ತದೆ. ಈಗ ನೀವು ವಿಡಿಯೋ ಮಾಡಿ ಎಲ್ಲ ಹಾಕಿದಿಲ್ಲ, ಈಗ ಅದೇ ತರ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಬಿಡು. ನನ್ನ ಬಂಗಾರ ದುಡ್ಡು ಕಾಸು ಎಲ್ಲ ಕಳ್ಳ ಹೋಯ್ತಂತೇಳಿ ಆ ಕಳ್ಳ ಬದಲಿ ಕೊಡ್ಲಿ. ಇದ್ರ ಬದಲು ವಿಡಿಯೋ ಮಾಡ್ಕೊಂಡು ಹಾಕ್ತಾಳು. ಅಷ್ಟು ಗೊತ್ತಾಯ್ತು ನಿಂಗೆ, ಕಲ್ತಿಲ್ಲ ನೀನು. ಸೋಷಲ್ ಮೀಡಿಯಾ ಉಂಡದ್ದು ತಿಂದದ್ದು ಮಾಡದ್ದು ಪೂರ ವಿಷಯಗಳನ್ನು ಸೋಷಲ್ ಮೀಡಿಯಾಕ್ಕೆ ಹಾಕುವ ಮೊದಲು ಸ್ವಲ್ಪ ಆಲೋಚನೆ ಮಾಡಿ ಸ್ನೇಹಿತರೆ. ನಮ್ಮ ವಿಡಿಯೋಗಳನ್ನು 100 ಕಣ್ಣುಗಳು ವೀಕ್ಷಣೆ ಮಾಡಬಹುದು. ಆ 100 ಕಣ್ಣುಗಳಲ್ಲಿ 80 ಕಣ್ಣುಗಳು ನಮ್ಮ ಒಳಿತನ್ನೇ ಬಯಸ್ಬೋದು. ಇನ್ನುಳಿದ 20 ಕಣ್ಣುಗಳು ನಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳಿಕ್ಕಾಗದೆ ನಮ್ಮ ಕಾಲೆಳೆಯಲು ಕಾಯ್ತಾ ಇರ್ಬೋದು. ನಾವಾಗಿಯೇ ನಮ್ಮ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಈ ವಿಡಿಯೋ ಮುಖಾಂತರ ನಾವು ಜನರಿಗೆ ತಲುಪಿಸ್ತಾ ಇದ್ದೇವೆ. ಇನ್ನಾದರೂ ಯೋಚನೆ ಮಾಡಿ, ಸೋಷಲ್ ಮೀಡಿಯಾದಲ್ಲಿ ಯಾವ ವಿಚಾರಗಳನ್ನು ನಾವು ಹಾಕಬೇಕು, ಯಾವ ವಿಚಾರಗಳನ್ನು ನಾವು ಹಾಕಬಾರ್ದು ಅಂತ. ಯಾಕಂತ ಹೇಳಿದರೆ ಯಾವ ವಿಚಾರಗಳನ್ನು ನಾವು ಶೇರ್ ಮಾಡಬೇಕು ಅನ್ನುವಂತಹ ಒಂದು ಸಾಮಾನ್ಯ ಪ್ರಜ್ಞೆ, ಸಾಮಾನ್ಯ ತಿಳುವಳಿಕೆಯನ್ನು ನಮ್ಮೊಳಗೆ ಅಳವಡಿಸಿಕೊಳ್ಳುವುದು ಅತ್ಯಮೂಲ್ಯ.